ಕಡಿಯೋಕ್ಕೂ ಮುಂಚೆ ಕೊಬ್ಬಿಸ್ಬೇಕು ಅಂತಾರೆ ಅಲ್ವಾ, ಅದಕ್ಕೆ ಕುರಿಗೆ ಈ ಪೂಜೆ ಮಾಡ್ತಾವ್ರೆ. ಈ ಕುರಿನ ದೇವರಿಗೆ ಬಲಿ ಕೊಟ್ಟೇ ಬಿಟ್ರು. ಹಾಯ್, ಎಲ್ಲರಿಗೂ ನಿಮ್ಮ ಚಿನ್ನದ ನಾಡಿನ ಹುಡುಗಿ ಮಾಡುತ್ತಿರುವ ನಮಸ್ಕಾರ. ನೆನ್ನೆ ವ್ಲಾಗ್ ನೋಡಿದೀರಾ ಅಂತ ಅನ್ಕೊಂಡಿದೀನಿ. ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ. ಆಕ್ಚುಲಿ 2 ದೇವರಿಗೆ ದೀಪಗಳಿರೋದು. ಈ ವಿಡಿಯೋ ಅಲ್ಲಿ ಯಲ್ಲಮ್ಮ ದೇವಿಗೆ ಯಾವ ತರ ಪೂಜೆ ಮಾಡ್ತಾರೆ ನೋಡೋಣ ಬನ್ನಿ. ದೇವಸ್ಥಾನ ಹತ್ರ ಹೋದೆ. ಎಲ್ಲ ಹೆಂಗಸರು ಹೆಣ್ಮಕ್ಳು ಸಖತ್ತಾಗಿ ರೆಡಿ ಆಗಿ ಬಂದು ಪಳ ಪಳ ಅಂತ ಒಳಿತಾವ್ರೆ. ನೋಡೋದೇ ಚಂದ ಅಲ್ವಾ. ದೇವಸ್ಥಾನನೂ ಅಷ್ಟೇ ಚೆನ್ನಾಗಿ ಡೆಕೋರೇಟ್ ಮಾಡೋರೆ. ಊರಿನ ಜನ ಎಲ್ಲರೂ ತಂಬಿಟ್ ದೀಪ ಮಾಡ್ಕೊಂಡು ತಟ್ಟೆಯಲ್ಲಿ ಪೂಜೆ ಸಾಮಾನು ಎತ್ಕೊಂಡು ಬಂದಿದ್ರು ಪೂಜೆಗೆ ಅಂತ. ಮತ್ತೆ ಟಮಟೆ ಹೊಡಿಯೋರ್ನ ಬೇರೆ ಕರ್ಸವ್ರೆ. ಅವ್ರು ಹೊಡಿತಿರೋ ಟಮಟೆ ಸೌಂಡ್ಗೆ ನಂಗೆ ಎದ್ದು 2 ಸ್ಟೆಪ್ ಆಗ್ಬಿಡೋಣ ಅನ್ಸ್ತಿತ್ತು. ಎಷ್ಟೇ ಡಿಜೆ ಬಂದ್ರು ರಿಮಿಕ್ಸ್ ಬಂದ್ರು ಟಮಟೆ ರೇಂಜ್ಗಂತೂ ಬರಲ್ಲ. ಇದ್ರ ವೈಬೇ ಬೇರೆ. ಮತ್ತೆ ಯಲ್ಲಮ್ಮನಿಗೆ ಬಲಿ ಕೊಡ್ಬೇಕು ಅಂತ ಕುರಿಗೆ ಪೂಜೆ ಮಾಡ್ತಿದ್ರು. ಅಲ್ಲ, ನೀರ್ ಹಾಕ್ತಿದ್ದಂಗೆ ಒಂದೇ ಸಲಕ್ಕೆ ತಲೆ ಹೋದ್ರು ಬಿಡೋದಾ? ಎಲ್ಲಾರ್ಗು ಫುಲ್ ಖುಷಿ ಆಗೋಗ್ಬಿಡ್ತು. ಆಕ್ಚುಲಿ ಕುರಿ ಬಲಿ ಕೊಡೋ ವಿಡಿಯೋಸೂನು ಇದೆ, ಬಟ್ ಯೂಟ್ಯೂಬ್ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಈ ತರ ವಿಡಿಯೋಸ್ ಹಾಕಂಗಿಲ್ಲ, ಸೊ ಅದಕ್ಕೆ ಆಗ್ತಿಲ್ಲ. ಮತ್ತೆ ಪೂಜೆ ಟೈಮ್ಗೆ ಎಲ್ಲಾರು ಎದ್ ನಿಂತ್ಕೊಂಡ್ರು. ಒಬ್ಬೊಬ್ರೆ ಒಳಗೆ ಹೋಗಿ ದೇವರ ಆಶೀರ್ವಾದ ಪಡೆದು ಬರ್ತಾವ್ರೆ. ಎಲ್ಲಾರು ಹೋಗೋವರೆಗೂ ನಾನು ಸ್ವಲ್ಪ ಹೊತ್ತು ವೇಟ್ ಮಾಡಿ ಮತ್ತೆ ನಿಧಾನಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ. ಮತ್ತು ಹೊರಗೆ ಬಂದು ನೋಡಿದ್ರೆ ಪ್ರಸಾದ ಕೊಡ್ತಿದ್ರು. ಪ್ರಸಾದನ ತಿನ್ಕೊಂಡು ನಿಧಾನಕ್ಕೆ ಮನೆಗೆ ಬಂದು. ಸೊ ಇದಾಗಿತ್ತು ಯಲ್ಲಮ್ಮ ದೇವಿಯ ಪೂಜೆ. ಇನ್ನೂ ಒಂದ್ ದೇವ್ರ ಹತ್ರ ಪೂಜೆ ಇದೆ, ಅದು ಹಾಕ್ತೀನಿ. ಅಷ್ಟರಲ್ಲಿ ಎಲ್ಲರೂ ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅಲೆಮಾರಿ ಕಥೆಗಳು ಇನ್ಸ್ಟಾ ಅಕೌಂಟ್ನು ಫಾಲೋ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.